ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು. ಎಲ್ಲಿಗೂ ನಮಸ್ಕಾರ. ನಾನು ಆ ಗೊಂಬೆ ನಟರಾಜ್. ಸಿಖ್ಖರ ಇತಿಹಾಸದ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಹಿಂದಿನ ಸಂಚಿಕೆಗಳೆಲ್ಲ ಹೇಗೆ ಅವರ ಸಿಖ್ಖರು ತಮ್ಮ ಧರ್ಮ ಪ್ರಚಾರ ಮಾಡಿದ್ರು, ಹೇಗೆ ಸ್ಥಾಪನೆ ಮಾಡಿದ್ರು, ಇಲ್ಲ ಗುರು ಗೋವಿಂದ್ ಸಿಂಗ್ ಹೆಂಗೆ ಖಾಲ್ಸಾ ಆರ್ಮಿನ ಸ್ಥಾಪನೆ ಮಾಡೋದೆಲ್ಲ ನಾನು ಮಾತಾಡಿದೆ. ಈಗ ಅವನ ಕೊನೆಯ ದಿನಗಳು ಹೇಗಿದ್ವು, ಹೇಗೆ ಮುಘಲ್ ಜೊತೆಗೆ ಯುದ್ಧ ಮಾಡ್ದ, ಅವ್ರ ಜೊತೆಗೆ ಭಾಳ ಕಷ್ಟಪಟ್ಟು ಎಷ್ಟೇ ಅವನು ಹೋರಾಡಿದ್ರು ಕೂಡ ಅವರ ಒಂದು ಬಲಿಷ್ಠ ಸೈನ್ಯದ ಎದುರಿಗೆ ನಿಲ್ಲಕ್ಕಾಗಲಿಲ್ಲ. ಹಾಗೆ ಕಾಡು ಮೇಡು ಎಲ್ಲ ಇದು ಮಾಡಿಕೊಂಡು ತಪ್ಪಿಸ್ಕೊಂಡು ಓಡಾಡ್ದ. ಕೊನೆಗೆ ಈಗ ಏನಾಗುತ್ತೆ, ಅಲ್ಲಿ ಔರಂಗಜೇಬನ ಮರಣ ಆಗ್ಬಿಡ್ತದೆ. ಮಧ್ಯದಲ್ಲಿ ದಕ್ಷಿಣದಲ್ಲಿ ಅವನು ಹೋರಾಡುವಾಗ ಔರಂಗಾಬಾದ್ನಲ್ಲಿ ಅವನ ಮರಣ ಆಗ್ತದೆ. ಶಿವಾಜಿ ಜೊತೆಗೆ ಹೋರಾಟ ಆಗಿ ಅವನು ಸಂಭಾಜನ ಕೊಲೆ ಮಾಡ್ತಾನೆ, ಎಲ್ಲ ಆಗುತ್ತದೋ ಅದ್ರ ಕಥೆನ ಬೇರೆ ಇದೆ. ಅವನ ನಂತರ ಮಕ್ಕಳು ಔರಂಗಜೇಬನ ಮಕ್ಕಳೆಲ್ಲ ಕಾದಾಟ ಮಾಡ್ತಾರೆ, ದೆಹಲಿ ಸಿಂಹಾಸನಕ್ಕೋಸ್ಕರ ಅವರು ಹೋರಾಟ ಮಾಡ್ತಾರೆ. ಆ ಕೊನೆಗೆ ಬಹದ್ದೂರ್ ಶಾ ಅಂತ ಹೇಳಿ ಅವನು ದೆಹಲಿ ಸಿಂಹಾಸನ ಆಗ್ತಾನೆ. ಈ ಬಹದ್ದೂರ್ ಶಾ ಸ್ವಲ್ಪ ಎಲ್ಲರ ಥರ ಅಲ್ಲ, ಅವನು ಸ್ವಲ್ಪ ಉದಾರಿ, ಕರುಣಾಮಯಿ, ಅತ್ಯಂತ ಹೃದಯವಂತ ರಾಜಕುಮಾರ ಅಂತ ಅವನ ಹೇಳ್ತಾರೆ ಇತಿಹಾಸಕಾರರು. ಅವನು ಪರಮತ ಸಹಿಷ್ಣುತೆ ಇಟ್ಕೊಂಡಿದ್ದ, ಸ್ನೇಹಮಯಿ ಆಗಿದ್ದಂತೆ. ಅವನು ಸ್ವಲ್ಪ ಅವನ ಇತಿಹಾಸದ ಪ್ರಕಾರ ಅವನು ಆಸರೆ ಕೊಟ್ಟ, ಇವರಿಗೆ ಯಾರಿಗೂ ಹಿಂಸೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಸೊ ಅವನು ಅದು ಗೊತ್ತಾದ ಮೇಲೆ ಗುರು ಗೋವಿಂದ್ ಸಿಂಗು ಹೋಗಿ ಅಲ್ಲಿ ದೆಹಲಿನಲ್ಲಿ ಹೋಗಿ ಅವನು ಕಾಳ್ತಾರೆ. ಸೊ ಉದಾರಿ ಹೃದಯದ ಭಾಷಾ ಗುರುವಿಗೆ ಒಂದು ವಜ್ರಖಚಿತ ಖಡ್ಗ ನೀಡಿದ್ದಲ್ಲದೆ ಒಂದು ಶಾಲ್ ಕೂಡ ಕೊಡ್ತಾರಂತೆ. ಸೊ ಇದು ಒಂದು ಒಳ್ಳೆಯ ಸಂಗತಿ. ಇದು ಗುರುವಿಗೆ ಒಂದು ಭಾಷಃ ಒಬ್ಬ ಕರೆದುಬಿಟ್ಟು ಅವನಿಗೆ ಶಾಲೆಲ್ಲ ಹೊಲಿಸಿ ಅವನಿಗೆ ಖಡ್ಗ ಕೊಟ್ಟು ಉಪಚಾರ ಮಾಡಿದ್ದು ಅಂತಂದರೆ ಅದು ನಿಜವಾಗ್ಲೂ ಒಳ್ಳೆ ವಿಷಯ ಆಯ್ತದು. ಅಲ್ಲಿಂದ ಏನಾಗುತ್ತೆ, ವಾಪಸ್ ಬರ್ತಾನೆ ಗುರು ಗೋವಿಂದ್ ಸಿಂಗ್. ಅಲ್ಲೆಲ್ಲ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು, ಆದರೂ ಅದೊಂಥರ ಇನ್ನೂ ಕಂಪ್ಲೀಟಾಗಿ ಫುಲ್ ಫ್ಲೆಜ್ಡ್ ಆರ್ಮಿ ಆಗಿರೋದಿಲ್ಲ. ಅದು ಚೆದರೋಗ್ಬಿಟ್ಟಿರ್ತಾರೆ. ಗುರು ಓಡಾಡ್ಕೊಂಡಿರ್ತಾನೆ. ಗುರುನೇ ಇಲ್ಲದೆ ಇದ್ಮೇಲೆ ಆರ್ಮಿ ಹೆಂಗಿರ್ತದೆ, ಅವರ ಸೈನಿಕರು ಹೆಂಗಿರ್ತದೆ, ಸಿಕ್ಕರು ಕೂಡ ಸ್ವಲ್ಪ ಅಲ್ಲಲ್ಲಿ ಚೆದರೋಗ್ಬಿಡ್ತಾರೆ, ಅಷ್ಟೇನು ಇದಿರೋದಿಲ್ಲ. ಸೊ ಹಾಗಾಗಿ ನಾಂದೇಡಿಗೆ ಬರ್ತಾರೆ ಗುರು. ಅಲ್ಲಿ ಒಬ್ಬ ಬೈರಾಗಿ ಭೇಟಿ ಮಾಡ್ತಾರಂತೆ. ಅವನ ಹೆಸರು ಮಾಧವ್ ದಾಸ್ ಅಂತ ಆಗಿರುತ್ತೆ. ಒಬ್ಬ ಬೈರಾಗಿ ಅವನು ಮಾಧವ್ ದಾಸ್ ಅಂತ. ಆ ಬೈರಾಗಿ ಚಮತ್ಕಾರ ಮಾಡೋ ಕಲೆ ಪಡೆದಿದ್ದಾನಂತ. ಸೊ ಅವನು ಈ ಮಂತ್ರದಿಂದನೇ ಕೆಳಗೆ ಎಸ್ದು ಮೇಲೆ ಬಿಸಾಕೋದು ಮಾಡೋದು ಅದು ಏನೋ ಮಾಡ್ತಾ ಇದ್ದಂತೆ ಅವನು. ಸೊ ಮಾಧವ್ ದಾಸು ಈ ಮಾಧವ್ ದಾಸನ ಪರಿಚಯ ಆದಾಗ ಗುರು ಹೇಳ್ತಾನಂತೆ, ಏನಿದು ಈ ಥರ ಎಲ್ಲ ಮಾಡ್ತಿದ್ಯಲ್ಲ, ಇದು ಯಾಕೆ ಬೇಕಿದು, ಇದು ಬೇಡ, ಇದು ನೀನು ಸಿಕ್ಕಾಗ್ಬಿಡು, ನೀನು ನಾವು ಉಪಚಾರ ಮಾಡ್ತಾರೆ, ಇದೆಲ್ಲ ಪವಾಡದಿಂದ ನೀನೇನೂ ಗಳಿಸೋಕ್ಕಾಗೋದಿಲ್ಲ ಅಂತೇಳಿ ಅವನಿಗೆ ಧರ್ಮ ಬೋಧನೆ ಮಾಡ್ತಾನಂತ ಅವಾಗ. ಸೊ ಅವಾಗ ಸ್ವತಃ ಗುರು ಗೋವಿಂದ್ ಸಿಂಗ್ರೇ ತನ್ನ ಬಳಿ ಬಂದು ಇಷ್ಟೆಲ್ಲ ಹೇಳುವಾಗ ಮಾಧವ್ ದಾಸ್ಗೆ ಭಾರಿ ಖುಷಿ ಆಗ್ಬಿಡ್ತದೆ. ಹೊರ ಎಲ್ಲ ನಾನು ಒಬ್ಬ ಒಳ್ಳೆ ಗುರುನ ಕಂಡುಹಿಡಿದಿದ್ದೀನಿ, ಗುರುನ ಜೊತೆಗೆ ಸೇರ್ತಾ ಇದ್ದೀನಿ ಅಂತೇಳಿ, ಇಲ್ಲ ನಾನು ನಿಮ್ಮ ಸೇವಕ, ನಾನೊಬ್ಬ ಬಂದ ಅಂದರೆ ಪಂಜಾಬಿಲಿ ಸೇವಕ ಅಂತ ಆಗ್ತದೆ, ಗುಲಾಮ ಅಂತ ಆಗ್ತದೆ, ತಮ್ಮ ಆಗಮನದಿಂದ ನಾನು ಪಾವನಗೊಂಡೆ ಅಂಥೇಳಿ ಅವನು ಗುರುಗೆ ನಮಸ್ಕಾರ ಮಾಡಿ ಶಿಷ್ಯ ಆಗ್ಬಿಡ್ತಾನೆ. ಅವರಿಗೆ ಪಂಜಾಬ್ಗೆ ಹೋಗು ವಾಪಸ್ ನೀನು ಅಂತ ಹೇಳ್ತಾರೆ. ಅವನ ಜೊತೆಗೆ ವಾಪಸ್ಸು ಪತ್ನಿ ಸಾಹಿಬ್ ಕೌರ್ ಅಂತ ಹೇಳ್ತಾರೆ, ಅವಳನ್ನು ಕಳಿಸ್ತಾರೆ. ಅವ ಇನ್ನೊಬ್ಬ ಪತ್ನಿ ಮಾತಾ ಸುಂದರಿನೂ ಕಳಿಸ್ತಾರೆ. ಅವರಿಬ್ಬರು ದೆಹಲಿಲಿ ಇವಾಗ ಶಾಂತಿ ಇರ್ತದಲ್ಲ, ಇವನು ಗೌರವ ಕೊಟ್ಟಿರ್ತಾರಲ್ಲ. ಸೊ ದೆಹಲಿ ಒಂಥರ ಏನು ಪ್ರಾಬ್ಲಮ್ ಆಗಲ್ಲ, ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ನೀನು ದೆಹಲಿಗೆ ಹೋಗಿ ಬಿಟ್ಬಿಡಪ್ಪ ಇವನ್ನ ಎಂದು ಅವ್ರು ಆ ಮಾಧವ್ ದಾಸ್ ಜೊತೆ ಕಳ್ಸ್ಕೊಟ್ಬಿಡ್ತಾರೆ, ಹೋಗಪ್ಪ ಅಂತ. ಇವರೊಬ್ಬರೇ ಇರ್ತಾರೆ. ಅದು ಗೋದಾವರಿ ನದಿ ದಡದಲ್ಲಿರುವ
ನಾಂದೇಡಲ್ಲಿ ಗುರು ವಾಸಿಸ್ತಾ ಇರ್ತಾರೆ. ಆ ಪ್ರಕಾರ ಗುರು ಹೇಗಿರಬೇಕು ಆ ಥರ ಇರ್ತಾ ಇರ್ತಾರೆ. ಸಿಖ್ಸ್ ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವರೆಲ್ಲ ಪ್ರವಚನ ಮಾಡೋದೆಲ್ಲ ಮಾಡ್ತಾರೆ, ಶಾಂತಿ ರೀತಿಯಲ್ಲಿ ಜೀವನ ನಡೀತಾ ಇರ್ತದೆ. ಅದೇ ಸಮಯದಲ್ಲಿ ಒಬ್ಬ ಮುಸ್ಲಿಂ ಬರ್ತಾನೆ. ಅವನ ಹೆಸರು ಬುಲ್ ಖಾನ್ ಅಂತ. ಅವನು ಸರ್ಗ್ ಹಿಂದ್ ಹತ್ಯೆ ಆಗಿರ್ತಾನಲ್ಲ ವಾಜಿರ್ ಖಾನ್, ಆ ಸುಬೇದಾರ್ ವಾಜಿರ್ ಖಾನ್ನ ಬಂತ ಆಗಿರ್ತಂತ. ಅವನು ಪ್ರತೀಕಾರ, ಈ ಪಠಾಣಿಗಳು ಪ್ರತೀಕಾರ ತಗೊಳ್ಳೋದ್ರಲ್ಲಿ ನಿಶ್ಚಿಂತಾನೆ. ಈ ಗುರುವಿನ ಹತ್ಯೆ ಮಾಡಬೇಕು, ಅವನಿಗೆ ಪ್ರತೀಕಾರ ತಗೋಬೇಕು ಅಂತ ಅಲ್ಲಿಂದ ಬರ್ತಾನೆ, ಹುಡ್ಕೊಂಡು ಬರ್ತಾನೆ. ಇವ್ ನೋಡ್ತಾನೆ, ಬಂದ್ಬಿಟ್ಟು ಇವನಿಗೆ ನಮಸ್ಕಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಸಮಯ ಕಾದ್ಬಿಟ್ಟು ಗುರುಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿ ಅವನ ಹೊಟ್ಟೆಗೆ ಚೂರಿ ಹಾಕಿ ಸಾಯಿಸಕ್ಕೆ ಹೋಗ್ತಾನೆ. ಗುರು ತಕ್ಷಣ ಅದರಲ್ಲೂ ಕೂಡ ತಮ್ಮ ಖಡ್ಗ ತಗೊಂಡು ಅವನ ಮುಂದೆ ಹಿಂದೆ ಹೋಗಿ ಅವನ ಹಿಂದೆ ಹೋಗಿ ಅವನು ಕತ್ತಿಸ್ತಾನಂತೆ. ಅವನು ಸಾಯಿಸ್ಬಿಡ್ತಾರೆ. ಬೇರೆ ಯಾರು ಬಂದು ಸಾಯಿಸಲ್ಲ, ಅವರೇ ಸಾಯಿಸ್ತಾರೆ ಸ್ವತಃ. ಆಮೇಲೆ ನಿಶಕ್ತಿಯಿಂದ ರಕ್ತಪ್ರಸಾವದಿಂದ ಮಲಗಿಬಿಡ್ತಾರೆ. ಎಷ್ಟೇ ಅವರಿಗೆ ವೈದ್ಯರು ಬಂದು ಏನೇ ಮಾಡಿದ್ರು ಕೂಡ ಅವರು ಬದುಕಕ್ಕಾಗಲ್ಲ. ಅಲ್ಲಿಗೆ ಗುರು ಗೋವಿಂದ ಸಾಹೇಬರು ಸಾವಾಗ್ತಾರೆ. ಸೊ ಇದು ಗುರು ಗೋವಿಂದ ಸಾಹೇಬರ ಒಂದು ಮರಣದ ಒಂದು ವಿವರ ನಾನು ಹೇಳ್ತಾ ಇದ್ದೇನೆ. ಆದರೆ ಅವರು 42 ವರ್ಷ ಬದುಕಿದ್ದಷ್ಟೇ, ಜಾಸ್ತಿ ದಿವಸ ಬದುಕಲಿಲ್ಲ. ಅವರು 1708ರಲ್ಲಿ ಅವರು ಸತ್ತಿದ್ದು. ತಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನ ಕರ್ಮದಿಂದ ಪ್ರಸಿದ್ಧಿ ಪಡ್ತಾರೆ ಅವರು. ಕಬಳಿಸಿದ ಮಧ್ಯವರ್ತಿ ಶಾನ್ಯ ಬೊಕ್ಕಸಕ್ಕೆ ಸೇರಬೇಕಾದ ನಗನಾಣ್ಯ ಕಬಳಿಸಿದ ಮಧ್ಯವರ್ತಿ ಶಾನ್ಯ ಎಂಜಲೆಲೆಯ ಊಟ ಅತಿರುಚಿ ಎಂಜಲೆಲೆಯ ಊಟ ಅತಿರುಚಿ ಮೇಲೆ ಹರಳಾಡಿದರೆ ಅವರವರ ಅಭಿರುಚಿ ಮೇಲೆ ಹೊರಳಾಡಿದರೆ ಅವರವರ ಅಭಿರುಚಿ ಬೊಕ್ಕಸಕ್ಕೆ ಸೇರಬೇಕಾದ ನಗನಾಣ್ಯ ಕಬಳಿಸಿದ ಮಧ್ಯವರ್ತಿ ಶಾನ್ಯ ಬೊಕ್ಕಸಕ್ಕೆ ಸೇರಬೇಕಾದ ನಗನಾಣ್ಯ. ಭಾರತೀಯರ ಸ್ವಾತಂತ್ರ್ಯ ಹಕ್ಕುಗಳಿಗಾಗಿ ಹಕ್ಕುಗಳಿಗಾಗಿ ಘನತೆ ಗೌರವಗಳಿಗಾಗಿ ಅವರ ವೈಯಕ್ತಿಕ ಧರ್ಮ ಪಾಲನೆ ಮತ್ತು ಜೀವನ ಕರ್ಮಗಳಿಗಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವೀರಪುರುಷ ಎಂದು ಇತಿಹಾಸಕಾರರು ಬಣ್ಣಿಸಿದ್ದಾರೆ. ಪ್ರಬಲ ಮೊಘಲ್ ಸಾಮ್ರಾಜ್ಯದ ಬುಡವನ್ನೇ ಅಲುಗಾಡಿಸಿ ಬಾದಶಾಹ ಔರಂಗಜೇಬನನ್ನು ವಿರೋಧಿಸಿ ಅವನ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ ವೀರ ಎಂದು ಬಣ್ಣಿಸಿದ್ದಾರೆ. ಅವ್ರ ಬಗ್ಗೆ ತುಂಬಾ 100 ಕಥೆಗಳಿದೆ. 100 ಕಥೆ ಇದೆ. ಅದು ಒಂದು ಕತೆ ಬಹಳ ಚೆನ್ನಾಗಿದೆ. ಅದು ಏನಂದ್ರೆ, ಒಬ್ಬ ಎಳೆಯ ವಯಸ್ಸಿನ ಹುಡುಗ ಬರ್ತಾನಂತ. ಅವ್ರಿಗೆ ನೀರಾಡಿಕೆ ಆಗಿತ್ತು. ಗುರುಗಳಿಗೆ ಬಂದ್ಬಿಟ್ಟು ನೀರು ಕೊಡಪ್ಪ ಅಂತ ಹೇಳಿದಾಗ ಆ ಹುಡುಗ ನೀರು ಕೊಡೋಕ್ಕೆ ಕೈಯಿಂದ ನೀರು ತಗೊಂಡು ಒಂದು ಬಟ್ಟಲಲ್ಲಿ ನೋಡ್ದಲ್ಲಿ ನೀರು ತಂದು ಕೊಡ್ತಾನಂತ. ಅವ್ನ ಕೈ ನೋಡ್ತಾ ಇರ್ತಾವ. ಒಂದು ಕೈ ನೋಡಿದಾಗ ಒಂದು ಎಳೆ ಹೆಣ್ಣು ಮಗು ಕೈ ಥರ ಅಷ್ಟು ನಾಜೂಕಾಗಿ ಅಷ್ಟು ಮೃದುವಾಗಿತ್ತಂತೆ. ನಿನ್ನ ಕೈಗಳು ಇಷ್ಟು ಮೃದುವಾಗಿದೆಯಲ್ಲಪ್ಪ, ನೀನು ಇದನ್ನು ಉಪಯೋಗಿಸದೆ ಇದ್ದ ಹಾಗೆ ಇದೆಯಲ್ಲ ಅಂತ ಕೇಳ್ತಾರಂತೆ. ಅದಕ್ಕೆ ಹೌದು ಅಂತ ಉತ್ತರ ಕೊಡ್ತಾನಂತ ಹುಡುಗ. ಆ ಹುಡುಗ ಒಬ್ಬ ಐಶ್ವರ್ಯವಂತರ ಮಗ ಆಗಿರ್ತಾನೆ. ಐಶ್ವರ್ಯವಂತರ ಮಗ ಅಂದಮೇಲೆ ಅವನ್ನ ಚೆನ್ನಾಗೇ ಸಾಕಿರ್ತಾರೆ. ಯಾವ ಕೆಲಸನ ಕೊಟ್ಟಿರೋದಿಲ್ಲ, ಏನು ಮಾಡಿರೋದಿಲ್ಲ. ಅವನ ಮೃದುವಾಗಿರ್ತದೆ, ಕೋಮಲತೆಯಿಂದ ಬೆಳೆಸಿರ್ತಾರೆ ಅವನ್ನ. ಆವಾಗ ಗುರು ಹೇಳ್ತಾರಂತೆ, ನೋಡಪ್ಪ, ಆ ನೀರಿನ ಬಿಟ್ಟು ಅವ್ನು ಕೊಟ್ಟಿದ್ದ ನೀರಿನ ಬಟ್ಟಲನ್ನು ತೊಗೊಂಡ್ಬಿಟ್ಟು ತೆಗೆದು ಬಿಸಾಕ್ಬಿಡ್ತಾರಂತೆ. ನೀರಿನ ಬಟ್ಟಲನ್ನು ಬಿಸಾಕ್ಬಿಡ್ತಾರಂತೆ. ಯಾಕೆ ಅಂತ ಕೇಳ್ತಾರೆ. ಯಾವ ಕೈಗಳು ಇತರರ ಸೇವೆ ಮಾಡಿಲ್ಲವೋ ಅಂತಹ ಕೈಗಳಿಂದ ನಾನು ಏನನ್ನೂ ಪಡೆಯಲಾರೆ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದ ಕಥೆ ಇದು. ಅವ್ರಿಗೆ ಅಂದರೆ ಪರೋಪಕಾರಿಯಾಗಿರಬೇಕು, ನಾವು ದಾನ ಮಾಡಬೇಕು, ಕೈ
ನೋಡಿದ ಕೂಡಲೇ ಗೊತ್ತಾಗಬೇಕು ಅದು ಕಷ್ಟಪಟ್ಟಿದ್ಯಾ, ದುಡ್ದಿದಾನ ಇಲ್ವಾ, ಅಥವಾ ಬರೀ ಮೃದುವಾಗಿದ್ದು ಅದು ಏನೂ ಮಾಡದೇ ಇದ್ರಾಗ ಅಂಥವನಿಂದ ನಾನು ಯಾಕೆ ದಾನ ಪಡಿಬೇಕು? ಕಷ್ಟಪಟ್ಟಿದ್ದ ಹಣದಿಂದ ಅವನು ಉಳಿದ ಹಣದಿಂದ ನಾವು ದಾನ ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ, ಅದರಲ್ಲೇ ಉತ್ಕೃಷ್ಟತೆ ಇದೆ ಅನ್ನೋದನ್ನ ಇದೊಂದು ಉದಾಹರಣಾ ಪೂರ್ವಕವಾಗಿ ಅವ್ರು ಹೇಳ್ತಾರೆ, ಮಾಡ್ತಾರೆ. ಗುರುವಿನ ಜೀವನದಲ್ಲಿ ಇನ್ನೊಂದು ಕಥೆ ನಡೀತದೆ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುವಿನ ಏನೇ ಯಾವುದೇ ಆದೇಶನೂ ಮನಪೂರ್ವಕವಾಗಿ ಮಾಡ್ತಾ ಇದ್ರು ಎಲ್ಲರೂ ಶಿಷ್ಯರು. ಗುರು ಹೇಳಿದ್ದೆ ವೇದವಾಕ್ಯ ತಾನೆ, ಅವ್ರು ಹೇಳಿದ್ಮೇಲೆ ಆಯ್ತು ಮಾಡಲೇಬೇಕಲ್ಲ. ಸೊ ಇನ್ನೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ, ಕಹಾನ್ ಸಿಂಗ್ ಅಂತ ಒಬ್ಬ ಸಿಖ್ ಗುರುವಿನ ನಿಷ್ಠಾವಂತ ಶಿಷ್ಯನಾಗಿದ್ದಂತೆ. ಅವನೇನ್ ಮಾಡಿದ್ರೆ ಒಂದ್ಸಲ ಗೋಡೆಗೆ ಸುಣ್ಣ ಬೆಳೀತಾ ಇದ್ದಾಗ ಪಕ್ಕದಲ್ಲೇ ಹಾದು ಹೋಗ್ತದೆ ಗುರುಗಳು. ಸುಣ್ಣ ಬೆಳೆಯುವ ಗೋಡೆಗೆ ಆ ಸುಣ್ಣ ಗುರುವಿನ ಮುಖದ ಮೇಲೆ ಬೀಳುತ್ತಂತೆ, ಎರಚಿತ್ತಂತೆ. ಗುರು ಏನ್ ಮಾಡ್ತಾರಂತೆ ತಮಾಷೆಗೆ, ನನಗೆ ಸುಣ್ಣ ಬಡಿದ ಹಾಗೆ ಇವನು ನನಗೆ ಸುಣ್ಣ ಬಡಿದ್ಬಿಟ್ಟ, ಏನಪ್ಪ ಇವನಿಗೂ ಯಾಕೆ ಬಡಿಬಾರ್ದು ಯಾರು ಅಂತ ಹೇಳ್ತಾರಂತೆ. ತಮಾಷೆಗೆ ಹೇಳಿದಷ್ಟೇ, ನನಗೆ ಇವನು ಗೊತ್ತಿಲ್ದಂಗೆ ನಾನು ಸುಣ್ಣ ಬಡಿದ್ಬಿಟ್ಟ, ಇವನು ಗೊತ್ತಿಲ್ದಂಗೆ ಇವನಿಗೂ ಯಾರು ಬಡಿಬೋದಲ್ಲ ಅಂತ ಹೇಳ್ತಾರೆ ತಮಾಷೆಗೆ. ಅವಾಗ ಎಲ್ಲ ಅಲ್ಲಿ ಇದ್ದವರೆಲ್ಲ ಅಕ್ಕಪಕ್ಕ ಇದ್ದವ್ರು ಸಿಕ್ಸಲ್ಲ ಹೋಗಿ ಆ ಕಹಾನ್ ಸಿಂಗಿಗೆ 2 ಬಡಿತಾರಂತೆ, 4 ಏಟ್ ಕೊಡ್ತಾರಂತೆ. ಗುರುಗೆ ಹೋಗಿ ಬೈತಾರಂತೆ, ನಾನು ತಮಾಷೆಗೆ ಹೇಳಿದ್ರೆ ನಿಜಾನೇ ಮಾಡಕ್ ಕೊಟ್ರಲ್ಲಪ್ಪ, ಇದು ಏನೇ ಇದು ಈ ಥರ ಮಾಡ್ಬಿಟ್ರಿ ನೀವು, ನನ್ನ ಆದೇಶವನ್ನು ಮನಪೂರ್ವಕವಾಗಿ ಪಾಲಿಸಿದ ನೀವು ಧನ್ಯರೇ ಸರಿ. ಆದರೆ ಈ ಮನುಷ್ಯ ನನಗೆ ಅತ್ಯಂತ ನಿಷ್ಠೆಯುಳ್ಳ ಶಿಷ್ಯನಾಗಿದ್ದಾನೆ. ಈಗ ನನ್ನ ಕೋರಿಕೆ ಅಂತ ಈಗ ನಾನು ಹೇಳ್ದಂಗೆ ನೀವು ಕೇಳ್ಬಿಟ್ರಿ, ಇವ್ನಿಗೆ ಯಾಕೆ ಹೊಡಿಬಾರ್ದು ಅಂತ ತಕ್ಷಣ ಹೊಡೆದಾಕ್ಬಿಟ್ರಿ ನೀವು. ಅಂದ್ರೆ ನನ್ನ ಮಾತನ್ನು ಮನ್ಸಿದ್ರಿ ಅಂತ ಆಯ್ತು, ನಾ ಹೇಳ್ದಂಗೆ ಕೇಳಿದೆ ಅಂತ ಆಯ್ತು, ನಿಷ್ಠೆಯಿಂದ ಮಾಡಿದ್ದೀರ ಕೆಲಸ. ನಾನು ಇನ್ನೊಂದು ಹೇಳ್ತೀನಿ, ಅವಾಗ ಕೆಲಸ ಮಾಡ್ತೀರಾ ಅಂತ ಹೇಳ್ತೀನಿ, ಏನು ಅಂತ ಕೇಳ್ತಾರಂತೆ. ಈಗ ಯಾರಾದ್ರೂ ನಿಮ್ಮಲ್ಲಿ ನಿಮ್ಮ ಹೆಣ್ಮಗಳನ್ನ ಈತನಿಗೆ ಕೊಟ್ಟು ಲಗ್ನ ಮಾಡ್ತೀರಾ? ಹೊಡಿರಿ ಕೂಡ ಹೊಡೆದ್ಬಿಟ್ರಿ ನೀವು. ಅದು ಇದೇ ಮನುಷ್ಯನಿಗೆ ನಿಮ್ಮಲ್ಲಿ ಲಗ್ನ ಮಾಡ್ಕೊಡ್ತೀರಿ, ನಿಮ್ಮ ಮಗಳನ್ನ ಕೊಟ್ಬಿಟ್ಟು ವಾ ಗುರು ಸುದ್ದಿ ತಲೆನೇ ಎತ್ತಿರುತ್ತೆ. ಯಾರು ಮಾಡ್ತಾರೆ? ಗುರುಗೆ ನಿಷ್ಠಾವಂತನಾಗಿರೋರು, ಗುರು ಮಾತನ್ನು ಹೇಳ್ಬೇಕಾದವರು ಈ ಮಾತಿಗೆ ಬೆಲೆ ಕೊಡಲೇ ಇಲ್ಲ. ಹೊಡಿರಿ ಅಂದ್ರೂ ಕೊಡ್ರಿ, ಎಲ್ಲ ಹೊಡೆದ್ಬಿಟ್ರು ಪಾಪ ಅವನಿಗೆ. ಅವಾಗ ಗುರು ಹೇಳ್ತಾನಂತೆ, ನಿಷ್ಠಾವಂತನಾದರೆ ನನ್ನ ಮಾತು ಏನು ಹೇಳಿದ್ರು ನೀವು ಕೇಳಬೇಕಾಗ್ತದೆ, ಆ ಥರ ನಿಷ್ಠೆ ತೋರಿಸ್ಬೇಕು ನೀವು ಇದು ಯಾವ ಥರ ನೀವು ಶಿಷ್ಯರು ಅಂತ ಹೇಳ್ತಾನಂತೆ. ಅವಾಗ ಒಬ್ಬ ಸಿಖ್ ಮುಂದೆ ಬರ್ತಾನಂತೆ, ಅಫ್ಘಾನಿಸ್ತಾನದಲ್ಲಿ ಇರ್ತಾನಂತ ಸಿಖ್. ಅವನ ಮುಂದೆ ಬಂದು ನಾನು ನನ್ನ ಮಗಳನ್ನ ಕೊಡ್ತೀನಿ ಅಂತ ಅವನ ಮುಂದೆ ಬರ್ತಾನೆ. ಇವನು ಯಾರು ಏನು ಗೊತ್ತಿಲ್ಲದ್ರು ಕೂಡ ಅವನು ತಯಾರಿರ್ತಾನೆ, ನಾನು ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೋಗ್ತಾನಂತ ಅವನು. ಸೊ ಇದು ಒಂದು ಕತೆ ನಮಗೆ ಉದಾಹರಣೆ ಪೂರ್ವಕವಾಗಿ ಹೇಳೋದಾದ್ರೆ ನಿಷ್ಠೆ ಎಷ್ಟು ಮುಖ್ಯ ಅಂತ. ನಾವು ಒಂದು ಕೆಲಸಕ್ಕೆ ಒಪ್ಕೊಂಡ್ಮೇಲೆ ಅದನ್ನ ಮಾಡಿ ತೋರಿಸ್ಬೇಕು. ಅದು ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನು ಎಷ್ಟು ಕಷ್ಟಪಡ್ತೀನಿ ಗೊತ್ತು. ಒಂದೊಬ್ಬರಿಗೆ ಹೇಳಿದ ಕೆಲಸ ತಕ್ಷಣ ನಿಷ್ಠೆಯಿಂದ ಮಾಡೋದು ಅಂದ್ರೆ ಬಹಳ ಅಪರೂಪನೇ. ಇವತ್ತು ಮಾಡ್ತೀನಿ ಅಂದ್ರೆ ನಾಳೆ ಮಾಡ್ತೀವಿ ಅಂತಾರೆ, ನಾಡಿದ್ದು ಬರ್ತೀವಿ ಅಂತ ಬರೋದೇ ಇಲ್ಲ, ಪತ್ತನೇ ಇರೋದಿಲ್ಲ ಅವರು. ಆ ನಿಷ್ಠೆ ಅನ್ನೋದೇ ಇಲ್ಲ ನಮ್ಮಲ್ಲಿ. ಇವತ್ತಿಗೂ ಅದು ನಾವು ಅನುಭವಿಸ್ತಾ ಇದ್ದೀವಿ, ಎಲ್ಲರಿಗೂ ಅದು ಪರಿಚಯ ಆಗಿದೆ ಅಂತ ಕಾಣ್ತದೆ. ಸೊ ಇನ್ನೊಬ್ಬರ ಸೇವೆಗೈದು ಸಿಖ್ಖರ ಪ್ರಥಮ ಕರ್ತವ್ಯ ಅಂತ ಸಾರಿತಾರೆ ಅವರು. ಮಾನವೀಯತೆಯ ಉತ್ಕೃಷ್ಟ ಗುಣಗಳಾದ ಪರಸ್ಪರ ಪ್ರೀತಿ, ವಿಶ್ವಾಸ, ಭ್ರಾತೃತ್ವ, ಜಾತಿ ಮತ ಭೇದವಿಲ್ಲದ ಭಾವನೆ ಮತ್ತು ಯಾರೇ ಮನುಷ್ಯನ ಸಂಕಷ್ಟ ಕಾಲದ ಸೇವೆಗೈಯುವ ಉದಾತ್ತ ಮನಸ್ಸು ಗುರುಗಳಲ್ಲಿ ಆವರಿಸಿತ್ತು ಅಂತ ವಿವರಿಸಿದ್ದಾರೆ. ಸೊ ಇದಕ್ಕೆ ಒಂದು ಉದಾಹರಣವಾಗಿ ಒಂದು ಉದಾಹರಣೆ ನೀಡಿದ್ದಾರೆ ಇತಿಹಾಸಕಾರರು. ಅದೇನು ಅಂತಂದ್ರೆ, ಒಬ್ಬ ಭಾಯಿ ಕನ್ನಯ್ಯ ಅಂತ ಒಬ್ಬ ಭಾಯಿ ಇರ್ತಾನಂತೆ, ಒಬ್ಬ ಸಿಕ್ಕು. ನಿಮ್ಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು.
ಇಚ್ಛೆ ಪಡೆದಾತ ಅರಿಯುವನು ದೇವರ ರಹಸ್ಯವನು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು.